Hello, Namaskara. Nanem Arpita Abhishek. Welcome back to my YouTube channel. ನೀವೇನಾದರೂ ನನ್ನ ಪ್ರೀವಿಯಸ್ ವೀಡಿಯೋಸ್ ನೋಡಿದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ನೋಡಿಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಗ ಹೋಗಿ ನೋಡಿ. ನಾನು ಅದರಲ್ಲಿ ನನ್ನ ವಿಷನ್ ಬೋರ್ಡ್ ಹೆಂಗೆ ಮಾಡಿದೆ ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ದೀನಿ. ಸೊ ನಾನು ವಿಷನ್ ಬೋರ್ಡ್ ಪ್ರಿಪೇರ್ ಮಾಡುವಾಗ ನಾನು ಹೇಳಿದೆ ಈ ವರ್ಷ ಒನ್ ಆಫ್ ಮೈ ಟಾಪ್ ಪ್ರಯಾರಿಟೀಸ್ ಇಸ್ ಸ್ಕಿನ್ ಕೇರ್. ಆ್ಯಕ್ಚುಲಿ ಇಷ್ಟು ವರ್ಷ ನಾನು ನನ್ನ ಸ್ಕಿನ್ ಕೇರ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊತಾ ಇರಲಿಲ್ಲ, ಬಿಕಾಸ್ ಲಕ್ಕಿಲಿ ಐ ಆಲ್ವೇಸ್ ಹ್ಯಾಡ್ ಗುಡ್ ಸ್ಕಿನ್. ಬಟ್ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಐ ಹ್ಯಾಡ್ ಮೈ ಓನ್ ಶೇರ್ಸ್ ಆಫ್ ಸ್ಕಿನ್ ಕೇರ್ ಇಶ್ಯೂಸ್, ಬಿಕಾಸ್ ಆಬ್ವಿಯಸ್ಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ, ಸಿಕ್ಕಾಪಟ್ಟೆ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನನಗೆ ನಾನು ನೋಟಿಸ್ ಮಾಡಿದ್ದು ಸಿಕ್ಕಾಪಟ್ಟೆ ಪಿಂಪಲ್ಸ್ ಆಗೋದು ಸ್ಟಾರ್ಟ್ ಆಯಿತು. ಆ್ಯಂಡ್ ಈಗ ಆದರೆ ನನಗೆ ಆ ಪಿಂಪಲ್ಸ್ ಇಲ್ಲ, ಬಟ್ ಪಿಂಪಲ್ ಮಾರ್ಕ್ಗಳು ಉಳಿದಿದೆ ಒಂದೊಂದು. ಆ್ಯಂಡ್ ಸಿಕ್ಕಾಪಟ್ಟೆ ನನ್ನ ಸ್ಕಿನ್ ಡ್ರೈ ಆಗೋಯ್ತು. ಮುಂಚೆ ನಂದು ನಾರ್ಮಲ್ ಸ್ಕಿನ್ ಟೋನ್ ಇತ್ತು, ಅಂದರೆ ಟೀ ಝೋನಲ್ಲಿ ಆಯ್ಲಿ ಇತ್ತು, ಇಲ್ಲೆಲ್ಲ ಸ್ವಲ್ಪ ಡ್ರೈ, ಅಂದರೆ ತೀರಾ ಡ್ರೈ ಅಲ್ಲ, ಸ್ವಲ್ಪ ಡ್ರೈ ಸ್ಕಿನ್ ಇತ್ತು. ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಸಿಕ್ಕಾಪಟ್ಟೆ ಡ್ರೈ ಆಗೋಯ್ತು ನನ್ನ ಸ್ಕಿನ್ನು. ಆ್ಯಂಡ್ ಆ ನ್ಯಾಚುರಲ್ ಗ್ಲೋನೇ ಹೋಗ್ಬಿಟ್ಟಿತ್ತು. ನನಗೆ ಒಂದೊಂದು ಸತಿ ಅನ್ಸೋದು ನಂದೇ ನಾ ಸ್ಕಿನ್ ಇದು ಹಿಂಗೆಲ್ಲ ಆಡ್ತಾ ಇದೆಯಲ್ಲ ನನ್ನ ಸ್ಕಿನ್ನು ಅಂತ. ಸೊ ಈ ವರ್ಷ ಮೈ ಟಾಪ್ ಪ್ರಯಾರಿಟಿ ಇಸ್ ಸ್ಕಿನ್ ಕೇರ್. ವಾಪಸ್ ನನ್ನ ಸ್ಕಿನ್ ಹೆಂಗಿತ್ತು ಅಥವಾ ಇನ್ನೂ ಬೆಟರಾಗಿ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತಾಯಿತು. ಸೊ ದಿಸ್ ಈಸ್ ಮೈ ವೆರಿ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಮೈ ಸ್ಕಿನ್ ಕೇರ್ ಜರ್ನಿ. ಸೊ ಸ್ಕಿನ್ ಕೇರ್ ಅಂತ ಬಂದಾಗ ದೆರ್ ಆರ್ ಟೂ ಥಿಂಗ್ಸ್. ಒಂದು ಔಟರ್ ಪ್ರಾಡಕ್ಟ್ಸ್ ಆ್ಯಂಡ್ ಇನ್ನೊಂದು ಇನ್ನರ್ ಪ್ರಾಡಕ್ಟ್ಸ್. ಔಟರ್ ಪ್ರಾಡಕ್ಟ್ಸ್ ಅಂತ ಅಂದರೆ ನಾವೇನು ಸ್ಕಿನ್ ಮೇಲೆ ಹಾಕ್ತೀವಲ್ಲ, ಅಂದರೆ ಫೇಸ್ ವಾಶ್ ಇರ್ಬೋದು, ಮಾಯಿಶ್ಚರೈಸರ್, ಸೀರಮ್, ಸನ್ಸ್ಕ್ರೀನ್, ಇದೆಲ್ಲನೂ ನಾನು ಮುಂಚೆಯಿಂದನೂ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಈ ವರ್ಷ ಇನ್ನೊಂಚೂರು ಸ್ಟ್ರಿಕ್ಟಾಗೆ AM/PM ರೊಟೀನ್ ಅಂತ ಫಿಕ್ಸ್ ಮಾಡಿಕೊಂಡು ಇನ್ನೊಂದಷ್ಟು ಬೇರೆ ಬೇರೆ ಪ್ರಾಡಕ್ಟ್ಸ್ನೆಲ್ಲ ಟ್ರೈ ಮಾಡಿ ಐ ವಿಲ್ ಹ್ಯಾವ್ ಟು ಸ್ಟಿಕ್ ಆನ್ ಟು ಸರ್ಟನ್ ಪ್ರಾಡಕ್ಟ್ಸ್ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸೆಕೆಂಡ್ಲಿ ಕಮಿಂಗ್ ಟು ಇನ್ನರ್ ಪ್ರಾಡಕ್ಟ್ಸ್ ಅಂತ ಅಂದರೆ ನಾವೇನು ನಮ್ಮ ಬಾಡಿ ಒಳಗಡೆ ಹಾಕ್ತೀವಿ, ನಾವೇನು ಊಟ ಮಾಡ್ತೀವಿ ಅಥವಾ ನೀರು ಕುಡಿಯೋದಿರ್ಬೋದು, ಇದೆಲ್ಲನೂ ಮ್ಯಾಟರ್ ಆಗುತ್ತೆ. ಬಟ್ ಲೆಟ್ಸ್ ಬಿ ವೆರಿ ಹಾನೆಸ್ಟ್, ಇವಾಗ ನಾವು ಏನು ಊಟ ಕೊಡ್ತಾ ಇದ್ದೀವಿ ನಮ್ಮ ಬಾಡಿಗೆ, ಮುಂಚೆ ಅಷ್ಟು ನ್ಯೂಟ್ರಿಯನ್ಸ್ ನಮಗೆ ಸಿಗಲ್ಲ, ಅಥವಾ ಸ್ಪೆಸಿಫಿಕಲಿ ನಮ್ಮ ಸ್ಕಿನ್ನಿಗೆ ಏನೇನೆಲ್ಲ ನ್ಯೂಟ್ರಿಯನ್ಸ್ ಬೇಕು ಅದೆಲ್ಲನೂ ಇವಾಗ ಸಿಗ್ತಿಲ್ಲ, ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಬೆಳೆಯೋ ವಿಧಾನ ಚೇಂಜ್ ಆಗಿದೆ. ಹಾಗಾಗಿ ಸಪ್ಲಿಮೆಂಟ್ಸ್ ಕಮ್ ಇನ್ ಟು ಪಿಕ್ಚರ್. ಸೊ ನಾನಿವಾಗ ಒಂದು ಸಪ್ಲಿಮೆಂಟ್ ಯೂಸ್ ಮಾಡ್ತಾ ಇದ್ದೀನಿ, ಅದರ ಹೆಸರು ಬಂದ್ಬಿಟ್ಟು ಶೀಕ್ ನ್ಯೂಟ್ರಿಕ್ಸ್ ಗ್ಲೋ ಅಂತ. ಇದನ್ನು ಸ್ಪೆಸಿಫಿಕಲಿ ನನ್ನ ಸ್ಕಿನ್ಗೆ ಅಂತಲೇ ಯೂಸ್ ಮಾಡ್ತಾ ಇರೋದು. ಫಸ್ಟ್ಲಿ ಯಾಕೆ ನಮಗೆ ಸಪ್ಲಿಮೆಂಟ್ಸ್ ಬೇಕು ಅಂತಂದರೆ, ಅಗೇನ್ ನಾನು ಹೇಳ್ದಂಗೆ ನಮಗೆ ಸರಿಗೆ ಕಂಪ್ಲೀಟ್ ನ್ಯೂಟ್ರಿಷನ್ ಏನು ಬಾಡಿಗೆ ಬೇಕು ಅದು ಸಿಗ್ತಿಲ್ಲ. ಡಿಫಿಷಿಯನ್ಸೀಸ್ ಆಗ್ತಿರೋದ್ರಿಂದ ಆ ಡಿಫಿಷಿಯನ್ಸೀಸ್ ಫುಲ್ಫಿಲ್ ಮಾಡಿದ್ರೇ ನಮಗೆ ಎಲ್ಲ ಥರ ಸ್ಕಿನ್ ಗ್ಲೋ ಆಗಿರೋದಿರ್ಬೋದು ಅಥವಾ ಸ್ಕಿನ್ ಹೆಲ್ತ್ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಸಪ್ಲಿಮೆಂಟ್ಸ್ ನಮಗೆ ಅವಶ್ಯಕತೆ ಇದೆ. ಮುಂಚೆ ಎಲ್ಲ ಹೇಳೋರು ಅರ್ಲಿ 30s ಅಷ್ಟೊತ್ತಿಗೆ ಸಪ್ಲಿಮೆಂಟ್ಸ್ನ ಶುರು ಮಾಡಿ ಅಂತ, ಬಟ್ ಇವಾಗೆಲ್ಲ ಅರ್ಲಿ 20sಗೆ ಶುರು ಮಾಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಇನ್ಫ್ಯಾಕ್ಟ್ ನನ್ನ ಮಗಳು ಹುಟ್ಟದಾಗಿಂದನೇ ಮಲ್ಟಿವೈಟಮಿನ್ಸ್ ಅಂತೆ, ವೈಟಮಿನ್ ಡಿ ಅಂತೆ ಸಪ್ಲಿಮೆಂಟ್ಸ್ ಎಲ್ಲ ಕೊಟ್ಬಿಟ್ಟಿದ್ರು. ಬಿಕಾಸ್ ಇವಾಗ ಎಲ್ಲ ಸಪ್ಲಿಮೆಂಟ್ಸ್ ತಾಯಿಗೆ ಸಿಕ್ಕಿದ್ರೆ ಅಲ್ವಾ ಮಗುಗೆ ಟ್ರಾನ್ಸ್ಫರ್ ಆಗೋದು. ಸೊ ಎಲ್ರಿಗೂ ಗೊತ್ತು ಇವಾಗ ನಮಗೆ ಊಟದಲ್ಲಿ ಎಲ್ಲ ಥರ ನ್ಯೂಟ್ರಿಯನ್ಸ್ ಸಿಗ್ತಿಲ್ಲ ಅಂತ. ಸೊ ಹಾಗಾಗಿ ಸಪ್ಲಿಮೆಂಟ್ಸ್ ಕಮ್ ಇನ್ ಟು ಪಿಕ್ಚರ್. ಸೊ ನಾನು ಯಾಕೆ ಶೀಕ್ ನ್ಯೂಟ್ರಿಕ್ಸ್ ಗ್ಲೋ ಸಪ್ಲಿಮೆಂಟೇ ಚೂಸ್ ಮಾಡಿದೆ ಅಂತ ಅಂದರೆ, ಯೂಶ್ವಲಿ ನಾನು ಬಾಡಿ ಒಳಗೆ ಏನೇ ಹಾಕೋದಾದರೂ ಒಂದಷ್ಟು ರಿಸರ್ಚ್ ಮಾಡಿನೇ ತೊಗೊತೀನಿ. ಬಿಕಾಸ್ ಇವಾಗ ಮೈ ಮೇಲೆ ಹಾಕೋ ಬಟ್ಟೆಗಳಾದರೆ ಓಕೆ, ಕಲರ್ ಹಿಡಿದ್ರೆ ಎಸಿಬೋದು, ಅರ್ಧೋದ್ರೆ ಮಟೀರಿಯಲ್ ಸರಿಗಿಲ್ಲ ಅಂದರೆ ಎಸೆದು ಬಿಡ್ಬೋದು. ಬಟ್ ಬಾಡಿ ಒಳಗೆ ಹಾಕೋದು ಅಂತ ಅಂದರೆ ಸ್ವಲ್ಪ ನೋಡಿಕೊಂಡು, ಬಿಕಾಸ್ ಯಾವುದೇ ಥರದ್ದು ಸೈಡ್ ಎಫೆಕ್ಟ್ಸ್ ಆದರೂ ಆಗಬಹುದು. ಸೊ ಹಾಗಾಗಿ ನನ್ನ ಪಾರ್ಟ್ ಆಫ್ ಮೈ ರಿಸರ್ಚ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗೆ ರಿಸರ್ಚ್ ಮಾಡಿದಾಗ ಆ್ಯಂಡ್ ಬೇರೆಯವ್ರದ್ದು ರಿವ್ಯೂಸ್ ಎಲ್ಲ ನೋಡಿದಾಗ ನಾನು ತಿಳ್ಕೊಂಡಿದ್ದೇನು ಅಂತ ಅಂದರೆ, ಒಂದು ಇದು ಬಂದು ಡರ್ಮಟಾಲಜಿಸ್ಟ್ ಅಪ್ರೂವ್ಡ್ ಇದೆ. ಸೊ ಸ್ಕಿನ್ ಸ್ಪೆಷಲಿಸ್ಟ್ಸೇ ಅವರೆಲ್ಲ ಕಲಿತು ನಮಗಿಂತ ಅವರು ಸಿಕ್ಕಾಪಟ್ಟೆ ಓದಿರ್ತಾರೆ, ಕೇಳಿರ್ತಾರೆ, ನೋಡಿರ್ತಾರೆ. ಸೊ ಹಾಗಾಗಿ ಡರ್ಮಟಾಲಜಿಸ್ಟೇ ಅಪ್ರೂವ್ ಆಗಿದೆ. ಸೊ ಅದೊಂದು ನನಗೆ ಖುಷಿ ಆಯಿತು. ಸೊ ಎರಡನೇದು ಬಂದ್ಬಿಟ್ಟು ಇದು ವೇಗನ್, ಇದು ಗ್ಲೂಟೆನ್ ಫ್ರೀ ಇದೆ ಆ್ಯಂಡ್ ಶುಗರ್ ಫ್ರೀ, ಯಾವುದೇ ಥರದ್ದು ಆ್ಯಡೆಡ್ ಶುಗರ್ ಇದೆಲ್ಲನೂ ಇಲ್ಲ. ಆ್ಯಂಡ್ ಮೂರನೇದು ಬಂದು ನಾನು ಪ್ರೀವಿಯಸ್ಲಿನೂ 1-2-3 ಕೊಲಾಜಿನ್ ಪ್ರಾಡಕ್ಟ್ಸ್ ಎಲ್ಲ ಟ್ರೈ ಮಾಡಿದ್ದೀನಿ, ಬಟ್ ನನಗೆ ಅದು
ಆ್ಯಸಿಡಿಟಿ ಟ್ರಿಗರ್ ಆಗೋಯ್ತು. ಸೊ ಇದು ನನಗೆ ಇಷ್ಟ ಆಗಿದ್ದೇನು ಅಂತ ಅಂದರೆ ಇವರು ಸ್ವಿಸ್ ಎಫರ್ವಿಸೆಂಟ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಹಾಗಂತ ಅಂದರೆ ಇದು ನಮ್ಮ ಬಾಡೀಲಿ ಅಂದರೆ ಬ್ಲಡ್ಡು ನೀಟಾಗೆ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಎಲ್ಲ ನ್ಯೂಟ್ರಿಯನ್ಸ್ ಇದರಲ್ಲಿ ಏನೇನಿದೆ ಆ ನ್ಯೂಟ್ರಿಯನ್ಸ್ನ ನೀಟಾಗೆ ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನಮ್ಮ ಹೊಟ್ಟೆ ಸ್ಟಮಕ್ ಮೇಲೆ ಆಗಿರ್ಬೋದು ಇದು ತುಂಬ ಸ್ಮೂತ್ ಆಗಿರುತ್ತೆ, ಜೆಂಟಲ್ ಆಗಿರುತ್ತೆ. ಯಾವುದೇ ಥರ ಗ್ಯಾಸ್ಟ್ರಿಕ್ ಇಶ್ಯೂಸ್ ಇರ್ಬೋದು ಈ ಥರ ಎಲ್ಲ ಆಗಲ್ಲ. ಆ್ಯಂಡ್ ಆಲ್ಸೋ ಬೆಟರ್ ಅಬ್ಸಾರ್ಪ್ಷನ್ ಆಗೋದ್ರಿಂದ ಇದಿನ್ನೂ ಎಫೆಕ್ಟಿವ್ ಆಗಿರುತ್ತೆ ನಮ್ಮ ಸ್ಕಿನ್ ಮೇಲೆ. ಸೊ ಅದು ಒಂದು ಪಾಯಿಂಟ್ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಆಲ್ಸೋ ಇಟ್ ಇಸ್ ಸೇಫ್. ಯಾಕೆ ಅಂತ ಅಂದರೆ ಇಟ್ ಇಸ್ FDA ಅಪ್ರೂವ್ಡ್. ಸೊ ಇದೆಲ್ಲನೂ ನಾನು ನೋಡಿದ್ಮೇಲೆ ಐ ಥಾಟ್ ಓಕೆ ಲೆಟ್ ಮೀ ಗಿವ್ ಇಟ್ ಅ ಟ್ರೈ ಅಂತ ನಾನು ತರಿಸ್ಕೊಂಡು 2 ವೀಕ್ಸ್ ಆಲ್ಮೋಸ್ಟ್ 2 ವೀಕ್ಸಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಶೀಕ್ ನ್ಯೂಟ್ರಿಕ್ಸ್ ಗ್ಲೋ ಅಲ್ಲಿ ಏನೇನೆಲ್ಲ ನ್ಯೂಟ್ರಿಯನ್ಸ್ ಇದೆ ಅಂದರೆ ಒಂದು ಗ್ಲೂಟಾಥಿಯಾನ್ ಇದೆ. ಇವಾಗಂತೂ ಎಲ್ಲರೂ ಕೇಳಿರ್ತೀರಿ, ಯಾಕಂದರೆ ಗ್ಲೂಟಾಥಿಯಾನ್ ಸಿರಮ್, ಗ್ಲೂಟಾಥಿಯಾನ್ ಫೇಸ್ ವಾಶ್ ಏನೇನೋ ಬಂದ್ಬಿಟ್ಟಿದೆ. ಸ್ಕಿನ್ ಮೇಲೆ ಹಾಕೋದ್ಕಿಂತ ಬಾಡಿ ಒಳಗಡೆ ಅದನ್ನು ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಇಟ್ ಇಸ್ ಅ ನ್ಯಾಚುರಲ್ ಆ್ಯಂಟಿ ಆಕ್ಸಿಡೆಂಟ್. ಸೊ ಯಾಕೆ ಗ್ಲೂಟಾಥಿಯಾನ್ ನಮ್ಮ ಬಾಡಿಗೆ ಕೊಡಬೇಕು ಅಂತ ಅಂದರೆ ನಮ್ಮ ಬಾಡಿಲಿ ಮೆಲಾನಿನ್ ಪ್ರೊಡಕ್ಷನ್ ಆದ್ರೇ ಡಾರ್ಕ್ ಸ್ಪಾಟ್ಸ್ ಜಾಸ್ತಿ ಆಗೋದಲ್ವಾ. ಸೊ ಇದು ಮೆಲಾನಿನ್ ಪ್ರೊಡಕ್ಷನ್ನ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಕಡಿಮೆ ಆದಾಗ ಏನಾಗುತ್ತೆ, ಆಬ್ವಿಯಸ್ಲಿ ಪಿಗ್ಮೆಂಟೇಷನ್ ಇರ್ಬೋದು, ಡಾರ್ಕ್ ಸ್ಪಾಟ್ಸ್ ಇರ್ಬೋದು, ಇದೆಲ್ಲನೂ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ದಿ ಬೆಸ್ಟ್ ಪಾರ್ಟ್ ಅಬೌಟ್ ಶೀಕ್ ನ್ಯೂಟ್ರಿಕ್ಸ್ ಗ್ಲೋ ಅಂತ ಅಂದರೆ ಇವ್ರು ಯೂಸ್ ಮಾಡಿರೋದು ಜಾಪನೀಸ್ ಒಪಿಟ್ಯಾಕ್ ಗ್ಲೂಟಾಥಿಯಾನ್. ಅಂದರೆ ಗ್ಲೂಟಾಥಿಯಾನಲ್ಲೇ ದಿ ಬೆಸ್ಟ್ ಪ್ರಾಡಕ್ಟ್ನ ಇವರು ಯೂಸ್ ಮಾಡಿರೋದು. ಸೊ ಹಾಗಾಗಿ ದಿ ಬೆಸ್ಟ್ ರಿಸಲ್ಟ್ ಸಿಗೋಕ್ಕೂ ನಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ಲಿ ವೈಟಮಿನ್ ಸಿ ಇದೆ. ಸೊ ವೈಟಮಿನ್ ಸಿ ಬಂದು ಗ್ಲೂಟಾಥಿಯಾನ್ ಅಬ್ಸಾರ್ಪ್ಷನ್ನ ಜಾಸ್ತಿ ಮಾಡುತ್ತೆ. ಆ್ಯಂಡ್ ಆಲ್ಸೋ ನಮಗೆ ಗ್ಲೋಯಿ ಫೇಸ್ ಕೊಡೋಕ್ಕೆ ಅಥವಾ ಪ್ರೀಮೆಚ್ಯೂರ್ ಏಜಿಂಗ್ನ ಕಡಿಮೆ ಮಾಡೋಕ್ಕೆ ಕೂಡ ನಮಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಶೀಕ್ ನ್ಯೂಟ್ರಿಕ್ಸ್ ಗ್ಲೋ ಸಪ್ಲಿಮೆಂಟ್ನ ಯೂಸ್ ಮಾಡೋದು ತುಂಬ ಈಸಿ ಅನ್ನೋದಕ್ಕಿಂತ ನನಗೆ ಈ ಟೇಸ್ಟ್ ಸಖತ್ ಇಷ್ಟ, ಯಾಕಂದರೆ ಇದು ಸ್ಟ್ರಾಬೆರಿ ಆ್ಯಂಡ್ ಲೆಮನ್ ಫ್ಲೇವರ್ ಇದೆ. ಸೊ ಹೇಗೆ ಇದನ್ನು ಯೂಸ್ ಮಾಡೋದು ಅಂತ ಅಂದರೆ ಇದು ಟ್ಯಾಬ್ಲೆಟ್ ಫಾರ್ಮ್ಯಾಟಲ್ಲಿ ಇರುತ್ತೆ. ಸೊ ಡೈಲಿ ಒಂದು ಟ್ಯಾಬ್ಲೆಟ್ ತೊಗೊಳ್ಳೋದು, ಒಂದು 250 ml ಅಂದರೆ ಒಂದು ಗ್ಲಾಸ್, ಒಂದು ಲೋಟದ ನೀರಲ್ಲಿ ಅದನ್ನು ಹಾಕ್ಬಿಟ್ರೆ ಆಯಿತು. ಒಂದು 2 to 3 minutes ಅಷ್ಟೊತ್ತಿಗೆ ಅದು ಕರಗುತ್ತೆ. ಕರಗಾದ್ಮೇಲೆ ಅದನ್ನು ಗಟ ಕುಡ್ಕೊಳ್ಳೋದು. ಬಟ್ ಒನ್ ಥಿಂಗ್ ಕೀಪ್ ಇನ್ ಮೈಂಡ್, ಇದನ್ನು ಎಂಟಿ ಸ್ಟಮಕಲ್ಲಿ ಕುಡಿಯೋಂಗಿಲ್ಲ ಅಂತ ಹೇಳಿದರು. ಸೊ ನಾನು ಯಾವತ್ತೂ ಎಂಟಿ ಸ್ಟಮಕಲ್ಲಿ ಕುಡಿದಿಲ್ಲ, ಮೀಲ್ ಆದಮೇಲೆ ಕುಡಿಬೇಕು ಅಂತ ಹೇಳಿದ್ದಾರೆ. ನಾನು ಇದನ್ನು ಎವ್ರಿ ಡೇ ಇನ್ ದ ಮಾರ್ನಿಂಗ್ ಅರೌಂಡ್ 11-11:30 ನಾನು ಬ್ರೇಕ್ಫಾಸ್ಟ್ ಯೂಶಲಿ ಒಂದು 8:30-9 ಗಂಟೆ ಅಷ್ಟೊತ್ತಿಗೆ ಮುಗಿಸ್ಬಿಡ್ತೀನಿ. ಸೊ ಒಂದು 11-11:30 ಅಷ್ಟೊತ್ತಿಗೆ ನಾನು ಇದನ್ನು ಕುಡಿತೀನಿ. ಸೊ ಹೊಟ್ಟೆ ಹಸುವೂ ಕಡಿಮೆ ಮಾಡುತ್ತೆ. ಆ್ಯಂಡ್ ಆಲ್ಸೋ ಟೇಸ್ಟ್ ಕೂಡ ಚೆನ್ನಾಗಿರೋದ್ರಿಂದ ಇನ್ನೂ ಎಂಜಾಯ್ ಮಾಡ್ಕೊಂಡು ಕುಡಿಬೋದು. ಸೊ ನಾನು ಏನೇನು ಡಿಫ್ರೆನ್ಸ್ ನೋಟಿಸ್ ಮಾಡಿದ್ದೀನಿ ಈ 2 ವೀಕ್ಸಲ್ಲಿ ಅಂತ ಅಂದರೆ, ಏನು ತುಂಬ ಡ್ರಾಸ್ಟಿಕ್ಕಾಗೆ ನಂದು ಪಿಗ್ಮೆಂಟೇಷನ್ ಎಲ್ಲ ಕಡಿಮೆ ಆಗಿದೆ. ಪಿಗ್ಮೆಂಟೇಷನ್ ಅಂದರೆ ಆ ಮಾರ್ಕ್ಸ್, ಡಾರ್ಕ್ ಸ್ಪಾಟ್ಸ್ ಎಲ್ಲ ಕಡಿಮೆ ಆಗಿದೆ ಅಂತ ಏನಿಲ್ಲ, ಸ್ವಲ್ಪ ಲೈಟ್ ಆಗಿದೆ ಅಂತ ಹೇಳ್ಬೋದು. ಬಟ್ ನಾನು ಮೇಜರ್ ಡಿಫ್ರೆನ್ಸ್ ನೋಟಿಸ್ ಮಾಡಿದ್ದು ನಂದು ಡ್ರೈನೆಸ್ ಆಫ್ ಮೈ ಸ್ಕಿನ್ ಆ್ಯಂಡ್ ಗ್ಲೋ ಅಲ್ಲಿ. ಆ ಡ್ರೈ ಏನು ನನಗೆ ಇಲ್ಲೆಲ್ಲ ಡ್ರೈ ಅನಿಸ್ತಾ ಇತ್ತು, ಬಿಕಾಸ್ ಇವಾಗ ಚಳಿ ಬೇರೆ ಬೆಂಗಳೂರಲ್ಲಿ. ಸೊ ಇನ್ನೂ ಸ್ಕಿನ್ ಡ್ರೈ ಅನಿಸುತ್ತೆ. ಬಟ್ ಇದನ್ನು ಕುಡಿದ್ಮೇಲೆ ನನಗೆ ಸ್ಕಿನ್ ಡ್ರೈ ಅನಿಸ್ತಾ ಇಲ್ಲ, ಸ್ವಲ್ಪ ಹೈಡ್ರೇಟೆಡ್ ಅನಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಸಿಕ್ಕಾಪಟ್ಟೆ ಗ್ಲೋಯಿ ಅನಿಸ್ತಾ ಇದೆ. ಮುಂಚೆ ನನಗೆ ನೀವೆಲ್ಲ ನನ್ನ ವೀಡಿಯೋಸ್ ರೆಗ್ಯುಲರಾಗಿ ನೋಡಿದ್ರೆ ಗೊತ್ತಿರುತ್ತೆ, ನನಗೆ ಗ್ಲೋಯಿ ಸ್ಕಿನ್ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಎಕ್ಸ್ಟರ್ನಲಿ ಪ್ರಾಡಕ್ಟ್ಸ್ ಅಪ್ಲೈ ಮಾಡ್ತಾ ಇದ್ದೆ, ಯಾವುದ್ಯಾವುದು ಗ್ಲೋ ಎನ್ಹ್ಯಾನ್ಸ್ ಮಾಡುತ್ತೆ ಆ ಪ್ರಾಡಕ್ಟ್ಸ್ನ. ಬಟ್ ಇದನ್ನು ಕುಡಿದ್ಮೇಲೆ ಇಂಟರ್ನಲಿ ಅಂದರೆ ನಾನು ಏನೇ ಪ್ರಾಡಕ್ಟ್ಸ್ ಹಚ್ಚೋದು ಮುಂಚೆನೂ ದೇರ್ ಇಸ್ ಅ ಲೈಟ್ ಗ್ಲೋ ಆನ್ ಮೈ ಸ್ಕಿನ್. ನನಗೆ ಅದು ತುಂಬ ಖುಷಿ ಕೊಟ್ಟಿದೆ. ಆ್ಯಂಡ್ ಆಲ್ಸೋ ಇದನ್ನು 8 ವೀಕ್ಸ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ವಿಸಿಬಲ್ ಡಿಫ್ರೆನ್ಸ್ ಕಾಣಿಸುತ್ತೆ ಅಂತ ಹೇಳಿದ್ದಾರೆ. ಐ ಆಮ್ ಆಲ್ರೆಡಿ 1 ಸ್ಟೆಪ್ ಅಹೆಡ್. ಸೊ 2 ವೀಕ್ಸ್ ಕಂಪ್ಲೀಟ್ ಮಾಡಿದ್ದೀನಿ, ಇನ್ನೊಂದು 6 ವೀಕ್ಸ್, ಸೊ 8 ವೀಕ್ಸ್ ಚಾಲೆಂಜ್ ತೊಗೊಂಡು ಇದನ್ನು ಕಂಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೆ ಇಷ್ಟ ಆಗಿದ್ದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾರು ನಿಮ್ಮ ಸ್ಕಿನ್ ಕೇರ್ನ ಮೇಲೆ ಫೋಕಸ್ ಮಾಡಬೇಕು, ಈ ವರ್ಷ ನನ್ನ ಸ್ಕಿನ್ನೂ ನಾನು ಗ್ಲೋಯಿಯಾಗೆ ಆ ಡಾರ್ಕ್ ಸ್ಪಾಟ್ಸ್ ಎಲ್ಲ ಕಡಿಮೆ ಮಾಡ್ಕೋಬೇಕು, ಪಿಗ್ಮೆಂಟೇಷನ್ ಎಲ್ಲ ಕಡಿಮೆ ಮಾಡ್ಕೋಬೇಕು ಅಂತ ಇಂಟ್ರೆಸ್ಟ್ ಇದೆ, ನೀವು ಕೂಡ ಇದನ್ನು ಈ 8 ವೀಕ್ಸ್ ಚಾಲೆಂಜ್ನ ತೊಗೊಳ್ಬೋದು ನನ್ನ ಜೊತೆ ಆ್ಯಂಡ್ ಟ್ರೈ ಮಾಡ್ಬೋದು. ಬಿಕಾಸ್ ಐ ಫೀಲ್ ಇಟ್ ಇಸ್ ವರ್ತ್ ಗಿವಿಂಗ್ ಅ ಟ್ರೈ ಅಂತ. ನೀವು ಇದನ್ನು ಅಮೆಝಾನ್, ಫ್ಲಿಪ್ಕಾರ್ಟ್, ಟೀರಾ ಬ್ಯೂಟಿ, ನೈಕಾ ಅಥವಾ ಅವ್ರದ್ದು ಅಫಿಷಿಯಲ್ ವೆಬ್ಸೈಟಿಂದ ಆದರೂ ಪರ್ಚೇಸ್ ಮಾಡ್ಬೋದು. ನೀವೇನಾದರೂ ಅವ್ರ ಅಫಿಷಿಯಲ್ ವೆಬ್ಸೈಟಿಂದ ಪರ್ಚೇಸ್ ಮಾಡ್ತಾ ಇದ್ರೆ ನಂದು ಕೂಪನ್ ಕೋಡ್ ಇಲ್ಲಿ ಕೊಟ್ಟಿರ್ತೀನಿ, ಅದನ್ನು ಯೂಸ್ ಮಾಡಿದ್ರೆ ನಿಮಗೆ 10% ಅಡಿಷ್ನಲ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ
ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಆ್ಯಂಡ್ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಯಾರಾದರೂ ಸ್ಕಿನ್ ಕೇರ್ ಮೇಲೆ ಫೋಕಸ್ ಮಾಡಬೇಕು ಅಂತ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಲೆಟ್ಸ್ ಆಲ್ ಹ್ಯಾವ್ ಹೆಲ್ದಿ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ ದಿಸ್ ಇಯರ್. ಆಲ್ ದ ವೆರಿ ಬೆಸ್ಟ್. ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಆ್ಯಂಡ್ ಹ್ಯಾಪಿ 2025.